ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಂ ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಹಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾಂ ಚಕ್ಷುರಂ ಮೇಲಿಥಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಹಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷ್ಯಗಳು, ಪುರೋಹಿತರು ಹಾಗೂ ಕವಡೆ ಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಇಂದಿನ ಸಂಚಿಕೆ ವಿಶೇಷ. ಬೃಹಸ್ಪತಿ ಗುರುವಿನ ಅನುಗ್ರಹದಿಂದ ನಾವು ನೀವು ಎಲ್ಲರೂ ಸಹಿತ ಇವತ್ತು ಚೆನ್ನಾಗಿದ್ದೇವೆ. ಅಂತಹ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಪ್ರಾಪ್ತವಾಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ನಮ್ಮೆಲ್ಲರಿಗೂ ಸಹಿತ ಮುಂದೆ ಬರ್ತಾ ಇದೆ. ಇದೇ ತಿಂಗಳು 18ನೇ ತಾರೀಕು, ಜೂನ್ ತಿಂಗಳಿದು 18ನೇ ತಾರೀಕು ಗುರುವಾರದಂದು ಗುರುಪುಷ್ಯ ಯೋಗ ಬರ್ತಕ್ಕಂಥದ್ದು. ಏನಿದು ಗುರುಪುಷ್ಯ ಯೋಗ ಅಂತಕ್ಕಂಥದ್ದು ಹಲವಾರು ಜನರ ಪ್ರಶ್ನೆ. ಗುರುಪುಷ್ಯ ಯೋಗ ಅಂದರೆ ಏನು? ಈ ಪುಷ್ಯ ನಕ್ಷತ್ರ ಅಂತಕ್ಕಂಥದ್ದು ಗುರುವಿನ ಜೊತೆಗೆ ಸಮ್ಮಿಲನಗೊಂಡಾಗ ಉಂಟಾಗ್ತಕ್ಕಂತಹ ಪರಿಣಾಮಗಳೇನು? ಆದಿತ್ಯಾದಿ ನವಗ್ರಹಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಬೃಹಸ್ಪತಿ ಅಂದರೆ ಗುರುಗ್ರಹ. ಅಂತಹ ಗುರುಗ್ರಹದ ಅನುಗ್ರಹ ಯಾವ ರೀತಿಯಾಗಿ ತಮಗೆ ಈ ಒಂದು ಯೋಗದಲ್ಲಿ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. 18ನೇ ತಾರೀಕು ಜೂನ್ ತಿಂಗಳು 2026ನೇ ದಿನದಂದು ಗುರುಪುಷ್ಯ ಯೋಗ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಈ ಒಂದು ಯೋಗವು ಅಧಿಕ ಮಾಸದಲ್ಲಿ ಪ್ರಾಪ್ತವಾಗ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡ್ತಕ್ಕಂಥದ್ದು. ಅಧಿಕ ಅಂದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಚ್ಚು ಅಂತ. ಹೆಚ್ಚು ಫಲವನ್ನು ತಾವೆಲ್ಲರೂ ಕೂಡ ಈ ಒಂದು ದಿನದಂದು ನಿರೀಕ್ಷೆ ಮಾಡ್ಬೋದಾಗಿದೆ. ಗುರುವಿನ ಅಧಿಕವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದುಕೊಳ್ತಕ್ಕಂಥ ಯೋಗ ಇದಾಗಿದೆ. ಬೃಹಸ್ಪತಿ ಅಂದರೆ ಗುರುಗ್ರಹ ಪರಮ ಉಚ್ಚ ಸ್ಥಾನದಲ್ಲಿ ಆ ಒಂದು ಗುರುವಿನ ಅನುಗ್ರಹ ಆಗ್ತಾ ಇರತಕ್ಕಂಥದ್ದು. ಗುರುವಿಗೆ ಪರಮೋಚ್ಚ ಸ್ಥಾನ ಆಗಿರತಕ್ಕಂಥ ಕರ್ಕಾಟಕ ರಾಶಿಯಲ್ಲಿ ಈ ಒಂದು ಯೋಗ ಬರ್ತಕ್ಕಂಥದ್ದು. ಮತ್ತು 27 ನಕ್ಷತ್ರಗಳಲ್ಲಿ ದೇವತೆಗಳ ಅನುಗ್ರಹಗಳನ್ನು ಪಡ್ಕೊಳ್ತಕ್ಕಂಥ ನಕ್ಷತ್ರವಾಗಿರ್ತಕ್ಕಂಥ ಪುಷ್ಯ ನಕ್ಷತ್ರ ಅದು ಕೂಡ ಬರ್ತಕ್ಕಂಥದ್ದು. ಈ ಎರಡೂ ಸಮ್ಮಿಲನ ಜೊತೆಗೆ ಏನು ಕೇಳಿದ್ರೆ ಭಗವಂತನ ಅನುಗ್ರಹ ಪ್ರಾಪ್ತವಾಗ್ತಕ್ಕಂಥದ್ದು. ಹೆಚ್ಚಾಗಿ ಈ ಒಂದು ದಿನದಲ್ಲಿ ಯಾರು ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ 100ಕ್ಕೆ 100ರಷ್ಟು ಫಲ ನಿರೀಕ್ಷಣೆ ಮಾಡ್ಬೋದು. ಅಂದರೆ ಏನೇನೆಲ್ಲ ಮಾಡ್ಬೋದು ಅಂತ ನೋಡಿದಾಗ ಈ ಒಂದು ಯೋಗದ ಶುಭ ದಿನದಂದು ಯಾರು ಹೊಸದಾಗಿ ಒಂದು ಕೆಲಸಕ್ಕೆ ಕೈ ಹಾಕೋದಿದ್ದರೆ, ಹೊಸದಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು, ಇಷ್ಟು ದಿನಗಳಾದ ಸಹಿತ ನಮಗೆ ಆ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ, ಪ್ರತಿ ಸಾರಿ ಸಹಿತ ನಮಗೆ ಆ ಒಂದು ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಅನುಕೂಲಗಳಾಗಲಿಲ್ಲ ಅಂತಕ್ಕಂಥವ್ರು, ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಕೂಡ ತಮ್ಮಿಂದ ಒಂದಿಷ್ಟು ಕೆಲಸ ಕಾರ್ಯಗಳು ಆಗಲಿಲ್ಲ ಅಂತಕ್ಕಂಥವ್ರು, ಅಥವಾ ಏನೋ ಒಂದು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು, ಅಥವಾ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು, ಯಾವುದೇ ಒಂದು ಸಮಸ್ಯೆಗಳಿರಲಿ ಈ ಒಂದು ಗುರುಪುಷ್ಯ ಯೋಗದಂದು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭಿಸ್ತಕ್ಕಿರ್ತಕ್ಕಂಥ ಹೊಸ ಕೆಲಸಗಳಾಗಿರ್ಬೋದು, ಮತ್ತು ಏನು ಕೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಕೆಲಸಗಳು, ದಾನ
ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ದಾನವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ಈ ಒಂದು ಯೋಗದಿಂದ ಅವರಿಗೆ ಬೃಹಸ್ಪತಿಯ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ ಪ್ರಾಪ್ತವಾಗ್ತಕ್ಕಂಥದ್ದು. ಆದಿತ್ಯಾದಿ ನವಗ್ರಹಗಳಲ್ಲೇ ಪ್ರಬಲವಾಗಿರತಕ್ಕಂಥ ಮತ್ತು ಉತ್ತಮ ಸ್ಥಾನದಲ್ಲಿ ಹೊಂದಿರತಕ್ಕಂಥ ಬೃಹಸ್ಪತಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೀವನದಲ್ಲಿ ಮನುಷ್ಯ ನಾನಾ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ. ಸಮಾಜದಲ್ಲಿ ನಮಗೆ ಕೆಟ್ಟ ಹೆಸರು ಬಂದು ಹೋಯಿತು, ಸಮಾಜದಲ್ಲಿ ನಾವು ಇರತಕ್ಕಂಥ ಗೌರವವನ್ನು ಕಳೆದುಕೊಂಡ್ವಿ, ಸಮಾಜದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತಿಯನ್ನು ಕಳೆದುಕೊಂಡ್ವಿ, ನಾವು ಸಮಾಜದಿಂದ ಹೊರಗಡೆ ಬಂದ್ವಿ, ಸಮಾಜದಲ್ಲಿ ತಮಗೆ ಯಾರೂ ಕೂಡ ಗೌರವವನ್ನು ಕೊಡೋದಿಲ್ಲ ಅಂತಕ್ಕಂಥ ಭಾವನೆಗಳು, ಇವೆಲ್ಲ ಏನಿದೆ ಇದು ಯಾರಿಗೆ ಗುರುವಿನ ಅನುಗ್ರಹ ಇರೋದಿಲ್ವೋ ಅವರಿಗೆ ಆಗ್ತಕ್ಕಂಥದ್ದು. ಮತ್ತು ಸಾಂಸಾರಿಕ ಜೀವನದಲ್ಲಿ ಗಂಡ ಹೆಂಡತಿ ವಿರಸ ಇರಬಹುದು, ಯಾವಾಗಲೂ ಕೂಡ ಮನೆಯಲ್ಲಿ ಮನಸ್ತಾಪ, ಮಕ್ಕಳು ಮಾತನ್ನು ಕೇಳದೇ ಇರತಕ್ಕಂಥದ್ದು, ಮತ್ತು ನಾವು ಮುದ್ದಾಗಿ ಸಾಕಿರತಕ್ಕಂಥ ಮಕ್ಕಳು ನಮಗೆ ತದ್ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ತಂದೆ ತಾಯಿಗಳನ್ನು ಅನಾಥಾಶ್ರಮದಲ್ಲಿ ಬಿಡ್ತಕ್ಕಂಥ ಮಕ್ಕಳು ಸಂಖ್ಯೆ ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಇವೆಲ್ಲ ಏನಿದೆ ಇವೆಲ್ಲವೂ ಕೂಡ ಗುರುವಿನ ಶಾಪಕ್ಕೆ ಗುರಿ ಆಗ್ತಕ್ಕಂಥದ್ದು. ಯಾರ್ಯಾರು ಈ ತಪ್ಪು ಕೆಲಸಗಳನ್ನು ಮಾಡಿದ್ದೀರಿ, ಅಂದರೆ ತಂದೆ ತಾಯಿಗೆ ಅಗೌರವ ಕೊಡ್ತಕ್ಕಂಥದ್ದು, ಅನಾಥಾಶ್ರಮದಲ್ಲಿ ಇಡ್ತಕ್ಕಂಥದ್ದು ಅಪ್ಪ ಅಮ್ಮನ, ಜೊತೆಗೆ ಏನು ಕೇಳಿದ್ರೆ ಹಿರಿಯರಿಗೆ, ಜಂಗಮ ಬ್ರಾಹ್ಮಣರಿಗೆ, ಗುರುಗಳಿಗೆ ಮತ್ತು ಒಳ್ಳೆಯ ವ್ಯಕ್ತಿಗಳಿಗೆ ಯಾರ್ಯಾರು ಮೋಸವನ್ನು ಅಥವಾ ಮನಸ್ಸಿಗೆ ನೋವನ್ನು ಅಥವಾ ಅವರಿಂದ ಏನೋ ಕೆಟ್ಟ ಕೆಲಸಗಳನ್ನು ಮಾಡಿಸಿದ್ದಲ್ಲಿ, ಅವರಿಗೆ ಏನಾದ್ರು ಕೇಳಿದ್ರೆ ತೊಂದರೆಗಳನ್ನು ಕೊಟ್ಟಿದ್ದಲ್ಲಿ ಅವರೆಲ್ಲರಿಗೂ ಕೂಡ ಶಾಪ ವಿಮೋಚನೆ ಆಗ್ತಕ್ಕಂಥ ದಿನ. ಈ ಗುರುವಾರದಂದು ಗುರುವಿನ ಅನುಗ್ರಹ ತಮಗೆ ಪ್ರಾಪ್ತವಾಗಬೇಕು, ಈ ಎಲ್ಲ ತಪ್ಪುಗಳಿಂದ ಮತ್ತು ಕಷ್ಟಗಳಿಂದ ತಾವು ಮುಕ್ತಿಯನ್ನು ಹೊಂದಬೇಕಂದ್ರೆ ಶ್ರೀ ಗುರುವಿನ ಅನುಗ್ರಹ ತಮಗೆ ಪ್ರಾಪ್ತವಾಗಬೇಕು. ಯಾಕಂದರೆ ಈ ಒಂದು ಸಮಾಜದಲ್ಲಿ ಮತ್ತು ಈ ಒಂದು ಜೀವನದಲ್ಲಿ ನಮಗೆ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥವನು ಗುರುಗ್ರಹ. ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ, ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ. ಅಂದರೆ ಭಗವಂತನೇ ನಮ್ಮ ಮೇಲೆ ಸಿಟ್ಟಾದರೂ ಸಹಿತ ಆ ಗುರುವಿನ ಅನುಗ್ರಹ ಇದ್ದಲ್ಲಿ ಎಂತಹ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿತ ನಾವು ಅದರಿಂದ ಪಾರಾಗಬಹುದು ಮತ್ತು ನಮ್ಮ ಜೀವನವನ್ನು ಸದೃಢವಾಗಿ ಕಟ್ಟಿಕೊಳ್ಬೋದು ಅಂತಕ್ಕಂಥದ್ದು ಮೊದಲಿನಿಂದ ಬಂದಿರತಕ್ಕಂಥ ವಾಡಿಕೆ. ಹಿರಿಯರು ಹೇಳ್ತಿರ್ತಾರೆ, ಗುರುಗಳನ್ನು ನಂಬಿ, ಗುರುಗಳು ಹೇಳಿದ ಮಾಡ್ತಕ್ಕಂಥ ಕೇಳಿ, ಗುರು ಹಿರಿಯರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಗೌರವ ಇರಲಿ, ಅವ್ರ ಮಾತನ್ನು ಕೇಳಿ ಅಂತ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಅಲ್ವಾ. ಅದೇ ರೀತಿಯಾಗಿ ಈ ಒಂದು ಪ್ರಭಾರದಂದು ಯಾರ್ಯಾರು ದಾನ ಧರ್ಮಾದಿಗಳನ್ನು ಮಾಡ್ತಿರೋ, ಈಗ ದಾನ ಅಂದ ತಕ್ಷಣ ಕೆಲವು ಜನರಿಗೆ ಏನಾಗುತ್ತೆ ಕೇಳಿದ್ರೆ ಎಲ್ಲರಿಗೂ ತೋರಿಸೋ ಥರ ಒಂದು ಅನುದಾನ ಮಾಡೋದು, ಎಲ್ಲರಿಗೂ ಗೊತ್ತಾಗೋ ಥರ ಒಂದಿಷ್ಟು ಹಣವನ್ನು ಕೊಡೋದು, ಅದಕ್ಕೆ ದಾನ ಅಂತ ಹೇಳೋದಿಲ್ಲ. ನೋಡಿ, ಈ ಒಂದು ಪ್ರಪಂಚದಲ್ಲಿ ಯಾವುದು ಕೂಡ ನಮಗೆ ಉಚಿತವಾಗಿ ಸಿಗೋದಿಲ್ಲ, ತಮಗೆಲ್ಲ ಗೊತ್ತಿರತಕ್ಕಂಥ, ಮತ್ತು ಉಚಿತವಾಗಿ ಪಡೆದುಕೊಳ್ತಕ್ಕಂಥ ಯಾವ ಕೂಡ ನಮಗೆ ಅನುಕೂಲ ಕೂಡ ಆಗೋದಿಲ್ಲ. ಪ್ರತಿಯಾಗಿ ಗೊತ್ತಾಯ್ತಾ, ಪ್ರತಿಯಾಗಿ ನಾವು ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಏನನ್ನು ಕೊಡ್ತೀವಿ ಅದು ನಮಗೆ ಭಗವಂತ ವಾಪಸ್ಸು ಕೊಟ್ಟೇ ಕೊಡ್ತಾನೆ ಅಂತಕ್ಕಂಥದ್ದು. ಅಂದರೆ ಇದು ನನ್ನದಲ್ಲ, ಇದಂ ನವಮ ಅಂತ ಹೇಳ್ತೀವಿ ಅಲ್ವಾ, ಇದು ನನ್ನದಲ್ಲ ಅಂಥೇಳಿ ನಾವೇನು ದಾನ ಧರ್ಮವನ್ನು ಮಾಡ್ತೀವೋ, ಮತ್ತು ಏನು ಕೇಳಿದ್ರೆ ಕಷ್ಟದಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಅಥವಾ ಏನು ಕೇಳಿದ್ರೆ ಅಸಹಾಯಕರಿಗೆ ಇರ್ಬೋದು, ಮತ್ತು ಏನು ಕೇಳಿದ್ರೆ ಕೆಲಸವನ್ನು ಮಾಡದೇ ಇರತಕ್ಕಂಥವ್ರಿಗೆ ಇರ್ಬೋದು, ವಯಸ್ಸಾದವ್ರಿಗೆ ಇರ್ಬೋದು ಅಲ್ವಾ, ಅಥವಾ ಅನಾಥರಿಗಿರ್ಬೋದು, ಅಂಧರಿಗಿರ್ಬೋದು, ಅಂದರೆ ಕಣ್ಣಿಲ್ಲದೆ ಇರತಕ್ಕಂಥವ್ರು, ಈ ರೀತಿಯಾದಂತಹ ಅಂಗವೈಕಲ್ಯರಿರ್ತಕ್ಕಂಥವ್ರು ಅವರಿಗೆಲ್ಲರಿಗೂ ಸಹಿತ ನಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಗುರುವಿನ ದೃಷ್ಟಿ ಖಂಡಿತವಾಗ್ಲೂ ತಮಗೆ ಪ್ರಾಪ್ತವಾಗುತ್ತೆ. ಇನ್ನು ಎರಡನೇದಾಗಿ ಏನು ಕೇಳಿದ್ರೆ ಎಷ್ಟೋ ಜನರಿಗೆ ಏನು ಕೇಳಿದ್ರೆ ಈ ಮಠ ಮಹಾನೆಗಳಿಗೆ, ಮಂದಿರಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಲಿಕ್ಕೆ ಅಥವಾ ಅಲ್ಲಿ ಒಂದು ಪೂಜಾ ಕೈಂಕರ್ಯಗಳು ಅಥವಾ ಅಲ್ಲಿ ಒಂದು ವ್ಯವಸ್ಥೆಗಳು ಸರಿಯಾಗಿ ನಡಲಿಕ್ಕೆ ದಾನ ಧರ್ಮ ಮಾಡ್ತಕ್ಕಂಥ ಮನಸ್ಸಿರುತ್ತೆ. ಅಂಥವ್ರು ಸಹಿತ ಮಠ ಮಂದಿರಗಳಿಗೆ, ಗುರುವಿನ ಒಂದು ಆಶ್ರಮಗಳಿಗೆ ಭೇಟಿ ನೀಡಿ ಅಥವಾ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ತಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡಿದರೆ ಖಂಡಿತವಾಗಲೂ ತಮಗೆ ಅನುಕೂಲವಾಗತ್ತೆ. ಜೊತೆಗೆ ಇನ್ನು ವಿಶೇಷವಾಗಿ ಏನು ಕೇಳಿದ್ರೆ ತಪವನ್ನು ಮಾಡ್ತಕ್ಕಂಥವ್ರು, ಧ್ಯಾನವನ್ನು ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ಯಾಕಂದರೆ ಗುರುವಿನ ಸಂಪೂರ್ಣ ಒಂದು ಅನುಗ್ರಹ ಪ್ರಾಪ್ತವಾಗತಕ್ಕಂಥ ದಿನ ಅಂತ ಹೇಳ್ತಾರೆ. ಯಾರ್ಯಾರು ನಿತ್ಯ ಅನುಷ್ಠಾನವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದೀರಿ, ಯಾರ್ಯಾರು ಪುರೋಹಿತರು ಇರ್ಬೋದು, ಅರ್ಚಕರು ಇರ್ಬೋದು, ಅಥವಾ ಧ್ಯಾನವನ್ನು ಮಾಡ್ತಕ್ಕಂಥವ್ರು, ಯೋಗವನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಸರ್ವೇ ಸಾಮಾನ್ಯ ಜನರು ತಮ್ಮ ಕೆಲಸಗಳನ್ನು ಮಾಡುವ ಜೊತೆಗೆ ಭಗವಂತನ ಬಗ್ಗೆ ಭರವಸೆ ಹಾಗೂ ಗುರು ಹಿರಿಯರಲ್ಲಿ ನಂಬಿಕೆ ಇರತಕ್ಕಂಥವ್ರು ಯಾರ್ಯಾರು ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಅವರೆಲ್ಲರಿಗೂ ಸಹಿತ ಇದೊಂದು ಪರಮೋಚ್ಚವಾಗಿರ್ತಕ್ಕಂಥ ಅವಕಾಶ ಅಂತ ಹೇಳ್ಬೋದು. ಇಂತಹ ಅವಕಾಶವನ್ನು ಹೇಗೆ ಬಳಸ್ಕೋಬೇಕಂದ್ರೆ ನಿತ್ಯ ಅನುಷ್ಠಾನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಗುರುವಿನ ಹೆಚ್ಚು ಆರಾಧನೆಯನ್ನು, ಜಪವನ್ನು ಮಾಡೋದ್ರಿಂದ, ಗುರು ಧ್ಯಾನವನ್ನು ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಖಂಡಿತವಾಗಲೂ ಪ್ರಾಪ್ತವಾಗ್ತೀರಿ.
ಜೊತೆಗೆ ಏನು ಕೇಳಿದ್ರೆ ಯಾವುದಾದ್ರು ಗುರುವಿನ ಸಂಗಡ ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುವಿನ ಒಂದು ಜೊತೆಗೆ ತಮಗೆ ಸಮ್ಮಿಲನವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾದ್ರಿಂದ ಜೊತೆಗೆ ಕೂತ್ಕೊಂಡು ಅವ್ರ ಜೊತೆಗೆ ಮಾತಾಡಲಿಕ್ಕೆ ಸಾಧ್ಯವಾದರೆ ಖಂಡಿತವಾಗಲೂ ಹೋಗಿ ಮಾತಾಡಿ. ನಿಮ್ಮ ಕೈಯಲ್ಲಷ್ಟು ಅವ್ರಿಗೆ ಏನು ಕೇಳಿದ್ರೆ ದಾನವನ್ನು ಉಡುಗೊರೆ ರೂಪದಲ್ಲಿ ದಕ್ಷಿಣೆ ರೂಪದಲ್ಲಿ ಕೊಡ್ತಕ್ಕಂಥದ್ದು, ಜೊತೆಗೆ ಏನು ಕೇಳಿದ್ರೆ ಆ ಒಂದು ಗುರುವಿನ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಗುರು ಸೇವೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ಸಹಿತ ಆ ಒಂದು ಗುರುವಿನ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ ಕೂಡ ತಮಗೆ ಪ್ರಾಪ್ತವಾಗುತ್ತೆ. ಮತ್ತು ಯಾರಿಗೆ ಒಂದು ಗುರುವಿನ ಸೇವೆ ಮಾಡಲಿಕ್ಕೆ ಅಂತಂದರೆ ತಮಗೆ ಇಂತಹ ಗುರುಗಳ ಒಂದು ಪರಿಚಯ ಇಲ್ಲ, ನಾವು ಮಾಡಲಿಕ್ಕೆ ಆಗಿಲ್ಲ ಗುರುಗಳ ಏನು ಮಾಡೋದು ಅಂತ ಕೇಳಿದಾಗ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳು ತಂದೆ ತಾಯಿಗಳನ್ನು ಮತ್ತು ಗುರು ಹಿರಿಯರ ಸೇವೆಯನ್ನು ಮಾಡಿದಾಗ ಖಂಡಿತವಾಗಲೂ ಸಹಿತ ನಿಮಗೆ ಭಗವಂತನ ಅನುಗ್ರಹ ಪ್ರಾಪ್ತವಾಗುತ್ತೆ. ಮತ್ತು ಯಾರು ನಿರ್ಗತಿಗರಿರ್ತಾರೋ ಅವರಿಗೆ ಆಶ್ರಯವನ್ನು ಇಡ್ತಕ್ಕಂಥ ಕೆಲಸ ಮಾಡಿ, ಅವರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಖಂಡಿತವಾಗಲೂ ಕೂಡ ತಮಗೆ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. ಅಂದರೆ ದಾನ ಅಂತಂದರೆ ಇಂಥದ್ದೇ ದಾನ ಅಂತಲ್ಲ, ಒಂದು ಅನ್ನದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು ಅಲ್ವಾ, ಒಂದು ಹಣಕಾಸಿನ ದಾನ ಆಗಿರ್ಬೋದು. ಇದು ಯಾವುದು ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ ಭಗವಂತ ಅಂದಾಗ ಸೇವೆ ಮಾಡ್ಬೋದು. ಮಠಮಾನ್ಯಗಳಿಗೆ, ಮಂದಿರಗಳಿಗೆ, ಆಶ್ರಮಗಳಿಗೆ ಹೋಗಿ ನಿಮ್ಮ ಕೈಯಲ್ಲಿ ಏನು ಸೇವೆ ಮಾಡಲಿಕ್ಕಾಗುತ್ತೋ ಅಂಥ ಸೇವೆಯನ್ನು ಯಾವುದೇ ಒಂದು ಫಲಗಳನ್ನು ಅಪೇಕ್ಷೆ ಪಡೆದೇನೆ, ಫಲಾಪೇಕ್ಷೆ ಅಂಥೇಳಿ ಹೇಳ್ತಾರೆ, ಆ ಒಂದು ಫಲದ ಅಪೇಕ್ಷೆಯನ್ನು ಪಡೆದೇನೆ ಈ ಒಂದು ಕೆಲಸವನ್ನು ಮಾಡಿ ಬನ್ನಿ. ಖಂಡಿತವಾಗಲೂ ಕೂಡ ನಿಮಗೆ ಆ ದಿನದಂದು ಶೋಫಲಗಳು ಪ್ರಾಪ್ತವಾಗುತ್ತೆ ಅಂತ. ಮತ್ತು ಇಂತಿಷ್ಟು ದಿನಗಳ ಕಾಲವಾಗಿ ಏನು ಕೇಳಿದ್ರೆ ಮನುಷ್ಯ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ. ಅಂತಹ ಕಷ್ಟಗಳಿಗೆ ಮುಕ್ತಿನೇ ಇಲ್ಲ ಅಂತಕ್ಕಂಥವ್ರು ಅಂದರೆ ಕೆಲವು ಜನ ಹೇಳ್ತಾರೆ, ನಮಗೆ ಎಷ್ಟೇ ಸೇವೆಗಳನ್ನು ಮಾಡಿದ್ರು ಸಹಿತ, ದಾನ ಧರ್ಮಗಳನ್ನು ಮಾಡಿದ್ರು ಸಹಿತ, ಅಥವಾ ಪುಣ್ಯ ಕೆಲಸಗಳನ್ನು ಮಾಡಿದ್ರು ಸಹಿತ, ಹೋಮ ಹವನಗಳನ್ನು ಮಾಡಿದರೂ ಸಹಿತ ನಮಗೆ ಯಾವುದು ಅನುಕೂಲವಾಗಿಲ್ಲ ಅಂತಕ್ಕಂಥ ಎಷ್ಟೋ ಜನರಿದ್ದಾರೆ. ಅವರು ಖಂಡಿತವಾಗ್ಲೂ ಕೂಡ ಇಂಥ ಅವಕಾಶವನ್ನು ಕಳೆದುಕೊಳ್ಬೇಡಿ. ಈ ಒಂದು ಗುರುಪುರುಷ ಯೋಗದಂದು ನಾನು ಹೇಳ್ತಕ್ಕಂತಹ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಬನ್ನಿ, ಗುರುವಿನ ಧ್ಯಾನ ಮಾಡಿ, ಗುರುವಿನ ಸೇವೆ ಮಾಡಿ. ಖಂಡಿತವಾಗಲೂ ಆ ಗುರುವಿನ ಅನುಗ್ರಹ ತಮಗೆ ಪ್ರಾಪ್ತವಾಗುತ್ತೆ. ಗುರುವಿನ ಅನುಗ್ರಹನ ಪಡೆದುಕೊಳ್ತಕ್ಕಂಥವ್ರಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು, ಸ್ಥಾನಮಾನ, ಗೌರವ, ಕೀರ್ತಿ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಅವರ ಜೀವನವೂ ಕೂಡ ಏನಾಗುತ್ತೆ ಕೇಳಿದ್ರೆ ಉತ್ತಮವಾಗಿರುತ್ತೆ. ಮಕ್ಕಳಿಗೆ ಅವರ ಭವಿಷ್ಯವು ಕೂಡ ಉಜ್ವಲವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಗುರುಪುಷ್ಯ ಯೋಗದಂದು ತಾವೇನು ಮಾಡಿ ಕೇಳಿದ್ರೆ ಯಾರಾದರೂ ಸ್ವಲ್ಪ ಹಣಕಾಸಿನ ಸಹಾಯವನ್ನು ಕೇಳಿ ಬಂದಲ್ಲಿ ಕಣ್ಣು ಮುಚ್ಕೊಂಡವರು ಸಹಾಯವನ್ನು ಮಾಡಬಹುದು. ಜೊತೆಗೆ ಏನು ಕೇಳಿದ್ರೆ ಅಂತಹ ದಿನದಲ್ಲಿ ಸ್ವಲ್ಪ ಈ ಬಂಗಾರ, ಬೆಳ್ಳಿ ಅಂತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಏನು ಕೇಳಿದ್ರೆ ಆ ಒಂದು ಖರೀದಿ ಮಾಡಿರ್ತಕ್ಕಂಥ ವಸ್ತುಗಳನ್ನು ಇಟ್ಟು ತಾವು ಪೂಜ್ಯ ಭಾವನದಿಂದ ಏನು ಕೇಳಿದ್ರೆ ಗುರುವಿನ ಸ್ಮರಣೆ ಮಾಡಿ ತಮ್ಮ ಮನೇಲಿ ಇಡೋದ್ರಿಂದ ಸಹಿತ ಆ ಗುರುವಿನ ಸಂಪೂರ್ಣ ಅನುಗ್ರಹ ತಮ್ಮ ಪ್ರಾಪ್ತವಾಗುತ್ತೆ. ನಿಮ್ಮ ಮನೆಯಲ್ಲೂ ಸಹಿತ ಧನಧಾನ್ಯ ಸಂಪತ್ತು ಅಂತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಾಡಿಕೆ. ಈ ಒಂದು ಪುಷ್ಯ ನಕ್ಷತ್ರದಲ್ಲಿ ಏನು ಕೇಳಿದ್ರೆ ಪುಷ್ಯ ನಕ್ಷತ್ರ ಪುಂಜ ಹೇಳ್ಕರಿತಾರೆ. ಈ ಒಂದು ನಕ್ಷತ್ರದಲ್ಲಿ ಉತ್ತಮವಾಗಿರತಕ್ಕಂಥ ಸಿರಿ ಸಂಪತ್ತು ಪ್ರಾಪ್ತವಾಗುತ್ತೆ. ಮಹಾಲಕ್ಷ್ಮಿಯ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾ ಕಟಾಕ್ಷವು ಸಹಿತ ಮನೆಯಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತಕ್ಕಂಥವರು ಈ ಒಂದು ಗುರುಪುಷ್ಯ ಯೋಗದಂದು ಹೊಸದಾಗಿ ಏನಾದ್ರು ಬಿಸ್ನೆಸ್ಸನ್ನು ಮಾಡಬೇಕು, ಹೊಸದಾಗಿ ಯಾವುದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಬೇಕು, ವ್ಯಾವಹಾರಿಕವಾಗಿ ತಾವು ಸದೃಢ ಆಗಬೇಕು. ಅಂದರೆ ಹಣ, ಆಸ್ತಿ, ಸಂಪತ್ತನ್ನು ಏನಾದ್ರು ಸ್ವಲ್ಪ ನಾವು ಜೀವನದಲ್ಲಿ ಪಡ್ಕೊಳ್ಬೇಕು, ಇಷ್ಟು ದಿನ ಅನುಭವಿಸಿರ್ತಕ್ಕಂಥ ಕಷ್ಟಗಳಿಂದ ಮುಕ್ತಿಯನ್ನು ಪಡಿಬೇಕು ಅಂತಕ್ಕಂಥವ್ರು ಆ ದಿನದಂದು ಉತ್ತಮವಾಗಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಕ್ಕಂಥವ್ರು, ಚಿಕ್ಕ ವ್ಯಾಪಾರ ಇರಲಿ ದೊಡ್ಡದಾಗಿರಲಿ. ಇನ್ನು ಎರಡನೇದಾಗಿ ಈ ದಿನದಂದು ತೆಗೆದುಕೊಳ್ತಕ್ಕಂಥ ಪದಾರ್ಥಗಳು ಅಥವಾ ವಸ್ತುಗಳು. ಈಗ ನೋಡಿ, ಯಾರಿಗೂ ಒಂದು ವಾಹನ ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತು, ಒಂದು ಆಭರಣ ತೆಗೆದುಕೊಳ್ಬೇಕು ಅನ್ನಿಸ್ತು, ಅಥವಾ ಬೇರೆ ಯಾವುದಾದ್ರು ವಸ್ತುಗಳನ್ನು ತೆಗೆದುಕೊಳ್ಬೇಕು ಅನ್ನಿಸ್ತು, ಉಪಯುಕ್ತವಾಗಿರತಕ್ಕಂಥದ್ದು ಅದನ್ನು ತೆಗೆದುಕೊಂಡ್ರೆ 100% ಏನಾಗುತ್ತೆ ಕೇಳಿದವರಿಗೆ ಖಂಡಿತವಾಗಲೂ ಅದರಿಂದ ಶೋಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಗುರುಪುಷ್ಯ ಯೋಗದಂದು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ನಿಮ್ಮನ್ನು ಜೀವನದಲ್ಲಿ ತುಂಬ ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಗುರುವಿನ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತವಾಗುತ್ತೆ. ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳು ನೆರವೇರುತ್ತೆ. ಜೊತೆಗೆ ಇರತಕ್ಕಂಥ ಸಾಕಷ್ಟು ಸಂಕಷ್ಟಗಳು, ತೊಂದರೆಗಳು ನಿವಾರಣೆ ಆಗುತ್ತೆ. ಆ ಗುರುವಿನ ಸಂಪೂರ್ಣ ಅನುಗ್ರಹ ಪಡಿಬೇಕಂದ್ರೆ ಆ ದಿನದಂದು ಎಲ್ಲರೂ ಕೂಡ ಸದೃಢ ಸಂಕಲ್ಪನ ಮಾಡಿ ಪ್ರಾತಃ ಕಾಲದಲ್ಲಿ ಶುಚಿಯಾಗಿ ಸ್ನಾನವನ್ನು ಮಾಡಿಕೊಂಡು ಗುರು ಧ್ಯಾನವನ್ನು ಮಾಡಿ, ಗುರು ಸೇವೆಯನ್ನು ಮಾಡಿ, ಗುರು ಪೂಜೆಯನ್ನು ಮಾಡಿಕೊಂಡು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿ ಸಾಧ್ಯವಾದಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಲೂ ಸಹಿತ ತಮ್ಮೆಲ್ಲರಿಗೂ ಆ ಗುರುವಿನ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನನಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.
ಲೋಕಾ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.